ಹಾಯ್ ಫ್ರೆಂಡ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಬಟ್ ತುಂಬ ಬೇಜಾರಲ್ಲಿದ್ದೀನಿ. ಯಾಕೆ ಅಂತ ಅಂದರೆ, ತುಂಬ ಖುಷಿಯಾಗಿರ್ತೀನಿ. ಕೆಲಸ ಮಾಡಿಕೊಂಡು ಕೆಲಸದ ಮೇಲೆ ಕೆಲಸ ಚೆನ್ನಾಗಿ ಕೆಲಸ ಬರ್ತಾ ಇರುತ್ತೆ ನನಗೆ. ಭಾನುವಾರ ಶನಿವಾರ ಆರ್ಡರ್ ಮಾಡಿಕೊಟ್ಟಿದ್ದೆ ಅಡುಗೆ ಆರ್ಡ್ರು. ಸೊ ಭಾನುವಾರನೂ ಕೂಡ ಬಂದಿತ್ತು. ಶನಿವಾರನೇ ಹೇಳಿದರು ಅವರು, ನಮಗೆ ಇಷ್ಟೊತ್ತಿಗೆ ಭಾನುವಾರ ಅಡುಗೆ ಎಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿ. ಸರಿ ಆಯಿತು, ನಮ್ಮ ವೃತ್ತಿನೇ ಅದು ಅಂತ ಹೇಳಿದ್ಮೇಲೆ ನಮ್ದು ಏನೇ ಇದ್ರೂ ನಾವು ಆ ಕೆಲಸಕ್ಕೆ ಹ್ಞೂ ಅಂತ ಹೇಳಿ, ಸರಿ ಆಯಿತು ಈ ಟೈಮಿಗೆ ನಿಮಗೆ ತಲುಪಿಸ್ತೀವಿ ಅಂತ ಹೇಳಿ ರಾತ್ರಿ ಮಾತಾಡ್ಕೊಂಡಿದ್ವಿ. ಸರಿ ಬೆಳಗ್ಗೆ ಆಯಿತು, ಭಾನುವಾರ ಟೀ ಎಲ್ಲ ಮಾಡಿಕೊಟ್ಟೆ. ಅಣ್ಣ ಸಡನ್ನಾಗಿ ಫೋನ್ ಮಾಡ್ತಾರೆ, ಶಿ ಈಸ್ ನೋ ಮೋರ್ ಅಂತ ಹೇಳಿ. ಸೊ ಅವಳು ನನ್ನ ಆಪ್ತೇನು, ನನ್ನ ರಿಲೇಟಿವು, ನನಗೆ ತುಂಬ ಹತ್ತಿರದವಳು, ನನ್ನ ಸ್ನೇಹಿತೇನು, ನನಗೊಂದು ಅರ್ಥ ಆಗ್ತಾ ಇಲ್ಲ ಇವಾಗೂ ಅಷ್ಟೇ. ರಿಲೇಷನ್ ಅಂತಂದರೆ ಒಂದು ನಮ್ಮಮ್ಮಂಗೆ ತುಂಬ ಹತ್ತಿರದ ರಿಲೇಷನು, ನನಗೆ ಒಂದು ಸ್ನೇಹಿತೆ, ಒಂದು ಆಪ್ತೆ. ಅವಳು ನನಗೆ ತುಂಬ ಚೆನ್ನಾಗಿ ಮಾತಾಡ್ಸೋಳು, ನಾನು ತುಂಬ ಚೆನ್ನಾಗಿ ಅವಳ ಜೊತೆಗಿದ್ದೆ. ಅವಳಿಗೆ ನನ್ನ ಕಡೆಯಿಂದ ನಾನೇನೇನು ಹೇಳಬೇಕು ಅದೆಲ್ಲ ಹೇಳ್ತಾ ಇದ್ದೆ ಬುದ್ಧಿವಾದ. ಬಟ್ ಸಡನ್ನಾಗಿ ಅವಳು ಇಲ್ಲ ಅಂತ ಕೇಳಿದ್ದು ತುಂಬಾ ಬೇಜಾರಾಯಿತು. ತುಂಬಾ ಇವಾಗಲೂ ನನಗೆ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದ್ಲು, ಅಷ್ಟು ಗಟ್ಟಿಯಾಗಿದ್ಲು. ಟೀಚರಾಗಿ ಕೆಲಸ ಮಾಡ್ತಾಯಿದ್ಲು, ವರ್ಕ್ ಮಾಡ್ತಾಯಿದ್ಲು. ರಾತ್ರಿ ಮಲಗ್ತಾಳೆ, ಬೆಳಗಿನ ಜಾವ 4:15 ಸಡನ್ನಾಗಿ ಹಾರ್ಟ್ ಅಟ್ಯಾಕ್, ಎದೆ ನೋವು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋವು ಅಂತ ಹೇಳಿ ಅನ್ಕಾನ್ಷಿಯಸ್ ಆಗ್ತಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲಲ್ಲಿ ಶಿ ಈಸ್ ನೋ ಮೋರ್ ಅಂತ ಹೇಳ್ತಾರಂತೆ. ಮೊನ್ನೆ ಇನ್ನೂ ಮೆಸೇಜ್ ಮಾಡ್ತಾ ಇದ್ದೆ, ಅಮ್ಮನ ಮನೇಲಿದ್ದೆ, ಅವಳಿಗೆ ಫೋನ್ ಮಾಡಿದೆ, ಹೇಗಿದೆಯಾ ಏನು ಎತ್ತ ಅಂತ ಹೇಳಿ. ರೆಸ್ಟ್ ತಗೋ, ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ನನ್ನ ಕಡೆಯಿಂದ ನಾನು ಅವಳಿಗೆ ಏನೇನು ಹೇಳಬೇಕೋ ಎಲ್ಲ ಹೇಳಿದ್ದೆ. ಸರಿ ಆಯಿತು ಯಾವಾಗಲೂ ಇದೆ ಮಾತು, ಆಯಿತು ಕಣೆ ಅಂತಿದ್ಲು. ಪ್ರತಿಯೊಬ್ಬರ ಹತ್ರನೂ ನಗ್ತಾ ಮಾತಾಡ್ತಿದ್ಲು, ಯಾರಿಗೂ ದ್ವೇಷ ಮಾಡ್ತಿರ್ಲಿಲ್ಲ. ತುಂಬ ಖುಷಿಯಾಗಿರ್ತಿದ್ಲು ಆ ಪರ್ಸನ್ನು. ನಮ್ಮ ಮನೆಯಲ್ಲಿ ನಾನು ಮಕ್ಕಳ ಹತ್ರ ಹೇಳಿದಾಗ ನನ್ನ ಮಕ್ಕಳು ನಂಬ್ತಾ ಇಲ್ಲ, ನನಗೆ ಬೈತಾ ಇದ್ದಾರೆ. ಮಾಮ ಹೇಳಿದ್ರು ಅಂತ ಹೇಳಿ ನೀನು ಆ ಥರ ಮತ್ತೆ ಯಾರಿಗಾದರೂ ಫೋನ್ ಮಾಡಿ ಕೇಳಬೇಡಮ್ಮ ಅಂತ ಹೇಳಿ. ನಿಜವಾಗ್ಲೂ ನಮಗೆ ನಂಬೋಕ್ಕೆ ಆಗ್ತಾ ಇಲ್ಲ. ಇಷ್ಟೇನಾ ಮನುಷ್ಯನ ಜೀವನ, ಇಷ್ಟೇನಾ ಅಂತ ಅನ್ನಿಸ್ತು. ಅದೊಂದು ಸಾಂಗ್ ನೆನಪು ಬರುತ್ತೆ ಈ ಥರ, 3 ದಿನದ ಸಂತೆ ನಗುತ್ತಾ ಮಾಡಬೇಕು, ದ್ವೇಷ ಎಂಬ ಕಂತೆ ನೀ ಸುಟ್ಟು ಹಾಕಬೇಕು. ನಿಜವಾಗ್ಲೂ ಆ ಸಾಂಗ್ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಎಷ್ಟು ಅದ್ಭುತ ಅಲ್ಲ ಸಾಂಗು. ಆ ಹಾಡು ಕೇಳ್ತಾ ಇದ್ರೆ ನಿಜವಾಗ್ಲೂ ಇಷ್ಟೇನಾ ಅನಿಸುತ್ತೆ. ಈ ದ್ವೇಷ, ಅಸೂಹೆ, ಒಬ್ರಿಗೊಬ್ರಿಗೆ ಕಂಡ್ರೆ ಆಗೋದಿಲ್ಲ, ಇವೆಲ್ಲ ಏನಕ್ಕೆ ಅಲ್ವಾ? ಇರೋ ಒಂದು 3 ದಿನದ ಸಂತೆಯಲ್ಲಿ ಎಲ್ಲರ ಜೊತೆಗೂ ನಗ್ನಾಗ್ತಾ ಇರಬೇಕು, ಖುಷಿಯಾಗಿರಬೇಕು. ಹಾಗೆ ನಾನು ಪರ್ಸ್ನಲಿ ನಾನು ಹೆಂಗಿದ್ದೀನಿ ಅಂತಂದರೆ, ಅಂದರೆ ನಾನು ಎಲ್ಲನೂ ನೋಡಿದ್ದೆ. ಸೊ ನಾನು ಯಾಕೆ ಈಗ ಆಗ್ಲಿಕ್ಕೆ ಕಾರಣ ಅಂತಂದರೆ, ನಾನು ಕೆಲವೊಂದು ಕಡೆ ಕೆಲವರು ಅಂದರೆ ಸತ್ತಾಗ ಹೋಗ್ತಾ ಇದ್ದೆ. ಹೋದಾಗ ಅಲ್ಲಿ ಅವರು ಅಷ್ಟು ಒಳ್ಳೆಯವರು, ಅವ್ರು ಹಾಗಿದ್ರು, ಇವ್ರು ಹೀಗಿದ್ರು. ಆ ಪರ್ಸನ್, ಆ ವ್ಯಕ್ತಿ ಇದ್ದಾಗ ಒಂದು ಮಾತು ಕೇಳಿರಲಿಲ್ಲ ನಾವು. ಬಟ್ ಅವ್ರು ಹೋದಾಗ ಎಲ್ಲ ಕಡೆಯಿಂದನೂ ಅವ್ರು ಒಳ್ಳೆಯವರು, ಹಾಗೆ ಹಿಂಗೆ ಏನು ಬಂತು. ಆ ವ್ಯಕ್ತಿಯಲ್ಲಿ ಸತ್ತು ಇರ್ತಾರೆ, ಮಲಗಿರ್ತಾರೆ. ಅವ್ರ ಮುಂದೆ ನಾವು ಹೇಳ್ತಾ ಇರ್ತೀವಿ, ಅಯ್ಯೋ ಇಷ್ಟು ಚೆನ್ನಾಗಿದ್ರು, ಹಂಗಿದ್ರು ಅಂತ ಹೇಳಿ. ಸೊ ಸತ್ತಾಗ ಹೇಳೋದ್ಕಿಂತ ಬದುಕಿದಾಗ ಅವರಿಗೆ ನಾವು ಖುಷಿಯನ್ನು ಕೊಡೋಣ. ಅವ್ರ ಬಗ್ಗೆ ನಮ್ಗೆ ಏನು ಅನಿಸುತ್ತೋ ದಿಢೀರಾಗಿ ಅಲ್ಲೇ ಹೇಳೋಣ, ಅವ್ರಿಗೂ ಖುಷಿ ಆಗುತ್ತೆ. ಸೊ ಖುಷಿ ಆಗ್ತಾರೆ, ಅವ್ರಿಗೂ ಇನ್ನೂ ಸಂತೋಷ ಆಗುತ್ತೆ.
ಅಪ್ಪ ಇವ್ರು ಹಿಂಗಂದ್ರಲ್ಲ, ಇನ್ನೂ ಚೆನ್ನಾಗಿರೋಣ, ಹಾಗೆ ಅವ್ರಿಗೂ ಅನಿಸುತ್ತೆ, ಖುಷಿ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ನನಗೆ ನಾನು ಮನೇಲಿ ಅಂತೂ ಹೇಳೋದು, ಸೊ ನಿಮ್ಗೆ ಇಷ್ಟ ಆಯ್ತಾ ಅಲ್ಲೇ ಹೇಳಿಬಿಡ್ರಿ ಅವ್ರ ಮುಂದೆ. ಬಂದು ಮನೇಲಿ ಹೇಳಿಬಿಡ್ರಿ ಅವ್ರು ತುಂಬ ಚೆನ್ನಾಗಿದ್ರು, ಅವರು ವ್ಯಕ್ತಿತ್ವ ಚೆನ್ನಾಗಿ. ನನ್ನ ಹಾಗೆ ನಂಗೆ ಅವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರಾ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬ ಕ್ಯೂಟ ಅವ್ರು. ನನಗೆ ಪರಿಚಯ ಇರಲಿ, ಪರಿಚಯ ಇಲ್ಲದೆ ಇರಲಿ, ಇಲ್ಲ ಅವಾಗೆ ಜಸ್ಟ್ ಪರಿಚಯ ಇರಲಿ, ನಾನು ಆ ವ್ಯಕ್ತಿಗೆ ಹಾಗೆ ಹೇಳೋದು, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿತ್ವ ನನಗೆ ಇಷ್ಟ ಆಯಿತು, ನಂಗೆ ನೀವಿಷ್ಟ ಆದ್ರಿ, ನೀವು ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಾನು ಹೀಗೆ ಹೇಳ್ಬಿಡ್ತೀನಿ. ನಮ್ಮ ಮನೇಲಿ ಬಂದು ಕೇಳಿದ್ರೆ ಹಾಗೆ ಅವರು ಅದೇ ಹೇಳೋದು. ಸೊ ಇವಳು ನಾನು ಇರೋದೇ ಹಾಗೆ, ನಾನು ನನ್ನ ಮನೇಲೂ ಹಾಗೆ ಅದೇ ಹೇಳೋದು. ಯಾರಾದರೂ ಇಷ್ಟ ಆದರೆ ಅಲ್ಲೇ ಹೇಳಿ, ಅವರಿಗೂ ಖುಷಿ ಆಗುತ್ತೆ. ಏನೇ ಆಗಲಿ, ಒಬ್ಬರು ಅಡುಗೆ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅಲ್ಲೇ ಹೇಳ್ತೀನಿ ನಾನು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿದೆ ಅಂತ ಹೇಳಿ, ಖುಷಿ ಆಗುತ್ತೆ ಅವರಿಗೆ. ಸೊ ಇದ್ದಾಗ ನಾವು ಖುಷಿ ಕೊಡಬೇಕು. ಯಾವಾಗ ಗೊತ್ತು ಯಾರು ಯಾವಾಗ ಏನಾಗುತ್ತೋ ಅಂದರೆ, ಯಾವಾಗ ನಾವು ಇವಾಗ ಮಲಗಿರ್ತೀವಿ, ಬೆಳಗ್ಗೆ ಎದ್ದೇಳ್ತೀವೋ ಇಲ್ಲೋ ನಮಗೆ ಗೊತ್ತಿರಲ್ಲ. ನನ್ನ ಆಪ್ತೆ, ನನ್ನ ಫ್ರೆಂಡು, ನನ್ನ ರಿಲೇಟಿವ್ ಅವಳು ಅಷ್ಟೇ, ರಾತ್ರಿ ಮಲಗಿರ್ತಾಳೆ, ಬೆಳಗಿನ ಜಾವ ನೋವು, ಹಾಸ್ಪಿಟಲಿಗೆ ಕರ್ಕೊಂಡೋದ್ರೆ ಇಲ್ಲ. ಇಷ್ಟೇನಾ ಅಂತ ಅನಿಸ್ತು. ನಿಜವಾಗ್ಲೂ ಎಂಥ ಕ್ರಿಟಿಕಲ್ ಅಂತ ಅಂದರೆ, ಆರ್ಡರ್ ಕೆಲಸನೇ ದೇವರು ಅಂತ ನಾವು ನಂಬ್ಕೊಂಡಿರ್ತೀವಿ. ಆ ಕೆಲಸನ ಮಾಡಿಬಿಟ್ಟು ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಮಾಡಲೇಬೇಕು, ಮಾಡಿಬಿಟ್ಟು ಹೋಗ್ತೀನಿ. ಆ ಮಕ್ಕಳದು ಕಷ್ಟ ಆಗಲ್ಲ ನನಗೆ. ಅವರು ಅಷ್ಟೇ ನನಗೆ ತುಂಬ ಕ್ಲೋಸ್. ಅವಳ ಮಗಳು ಕೂಡ ತುಂಬಾ ಪರಿಚಯ, ತುಂಬಾ ಕ್ಲೋಸು. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು, ತುಂಬ ಹತ್ತಿರ. ನಮ್ಮ ಮನೆ ಅವ್ರ ಮನೆ ಒಂದೇ ಓಣಿಯಲ್ಲಿ, ಒಂದೇ ಇದರಲ್ಲಿ ಇದ್ದೀವಿ. ದಿನ ಬರ್ತಿದ್ಲು, ಅವಳ ಮಕ್ಕಳು ಬರ್ತಿದ್ರು. ಆ ಮಗಳು ರೋದನೆ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಎಷ್ಟು ಕಷ್ಟ ಅಂದರೆ, ತಾಯಿ ಇಲ್ಲ ಕಳ್ಕೊಂಡು ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಿಜವಾಗ್ಲೂ ಆ ಸಂಕಟ ದೇವರು ಯಾರಿಗೂ ಕೊಡೋದು ಬೇಡ. ಇಷ್ಟು ಬೇಗ ಅವಳನ್ನು ತಗೊಂಡಿದ್ದು ನಿಜವಾಗ್ಲೂ ಅದು ನ್ಯಾಯ ಅಲ್ಲ. ತುಂಬ ಬೇಜಾರಾಗುತ್ತೆ, ಅರ್ಥನೇ ಆಗ್ತಾ ಇಲ್ಲ. ಬಟ್ ಇರೋಷ್ಟು ದಿನ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಟೆನ್ಷನ್ ಮಾಡ್ಕೋಬೇಡಿ. ಸೊ ಏನೇ ಆಗಲಿ ಅದನ್ನು ಎದುರಿಸೋಣ. ಟೆನ್ಷನ್ ತೊಗೊಂಡು ಏನೂ ಹೇಳೋಕ್ಕಾಗ್ತಿಲ್ಲ, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲರ ಜೊತೆಗೂ ಚೆನ್ನಾಗಿರೋಣ, ಎಲ್ಲರ ಜೊತೆಗೂ ಟೈಮ್ ಕೊಡೋಣ, ಎಲ್ರಿಗೆ ಏನು ಹೇಳಬೇಕು ಅಲ್ಲಲ್ಲೇ ಹೇಳೋಣ. ಸೊ ಇದು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ.